ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರಯ ವಿಕ್ರಯ ಹಾಗೂ ಹಣ ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ ಇರುವಂತಹ ಶುಭ ಮುಹೂರ್ತಗಳು ಯಾವುವು, ಹಾಗೆ ಈ ದಿನದ ವಿಶೇಷತೆ ಮತ್ತು ರಾಶಿ ಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಳ್ಳಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೆ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನ ತಿಳಿಸ್ಕೊಡಿ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಲಕ್ಷ್ಮೀಂ ಕ್ಷೀರಸಮುದ್ರ ರಾಜತನಯಾಂ ಶ್ರೀರಂಗದಾಮೇಶ್ವರಿ ದಾಸೀಭೂತ ಸಮಸ್ತ ದೇವ ವನಿತಾಂ ಲೋಕೈಕ ದೀಪಾಂಕುರಾಂ. ಎಲ್ಲ ಆತ್ಮೀಯ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತ ಮಿತ್ರರಿಗೂ, ಹಾಗೆ ದೇಶವನ್ನ ಕಾಯುವಂತಹ ಎಲ್ಲ ಸೈನಿಕ ಸನ್ಮಿತ್ರರಿಗೂ, ಜೊತೆಗೆ ವಿಶೇಷವಾಗಿ ನಮ್ಮ ಎಲ್ಲ ವ್ಯವಹಾರ ವ್ಯಾಪಾರಾದಿಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ನೀಡ್ತಾ ಇರುವಂತಹ ಪ್ರತಿಯೊಬ್ಬ ಚಾಲಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನ ದಯಪಾಲಿಸುತ್ತಾ ಅವರೆಲ್ಲರ ಮನೋಕಾಮನೆಗಳನ್ನು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆ ಅನುಗ್ರಹಿಸಲಿ ಅಂತೇಳಿ ಅವಳ ಅಡಿದಾವರಗಳಿಗೆ ವಂದಿಸುತ್ತಾ, ಇವತ್ತಿನ ದಿನವನ್ನು ನೋಡಿದಾಗ ವಿಶೇಷವಾಗಿ ವಿಶ್ವಾವಸುನಾಮ ಸಂವತ್ಸರೆ ಶುಕ್ರವಾರ, ಜೊತೆಗೆ ದಶಮಿ ಪೂರ್ವಾಷಾಢ ನಕ್ಷತ್ರ ಇರ್ತಕ್ಕಂಥದ್ದು, ಉತ್ತರಾಯಣೆ ಶಿಶಿರ ಋತುವಿನ ಪಾಲ್ಗುಣ ಮಾಸ ಇರ್ತಕ್ಕಂಥದ್ದು ಇವತ್ತಿನ ದಿವಸ. ಅದರಲ್ಲೂ ಕೂಡ ಕೃಷ್ಣ ಪಕ್ಷ. ಏನಪ್ಪಾ ಅಂದ್ರೆ ಈ ಒಂದು ಶುಕ್ರವಾರ ದಶಮಿಯುಕ್ತವಾಗಿ ಪೂರ್ವಾಷಾಢ ನಕ್ಷತ್ರ ಬಂದಿರತಕ್ಕಂಥದ್ದು ಬಹಳ ವಿಶೇಷವಾಗಿ ಏನಪ್ಪಾ ಅಂದ್ರೆ ಸಾಲದ ಬಾಧೆ. ಬ್ಯಾಂಕ್ ಅಲ್ಲಿ ಸಾಲ ಪಡ್ಕೊಂಡಿರ್ತೀರಾ, ಎಲ್ಲೋ ಕೈ ಸಾಲ ಮಾಡ್ಕೊಂಡಿರ್ತೀರಾ. ಹೀಗೆ ಸಾಲ ಅಂತಕ್ಕಂಥದ್ದು ಮನುಷ್ಯನ ಬದುಕಲುದ್ದಕ್ಕೂ ತನ್ನದೇ ಆಗಿರ್ತಕ್ಕಂಥ ಹಿಡಿತವನ್ನು ಇಟ್ಕೊಂಡು ಉಸಿರಿನ ಹಾಗೆ ಬೆಂಬಿಡದ ಹಾಗೆ ಕಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗ ಈ ಸಾಲವನ್ನ, ಯಾಕೆಂದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಸಂಪಾದನೆ ಮಾಡ್ತಾ ಇರ್ತೀರಾ, ಆದ್ರೆ ಪ್ರತಿ ತಿಂಗಳು ಕೂಡ EMI ಹೋಯ್ತು, ಅದಕ್ಕೆ ಕೊಟ್ಟು ಇದಕ್ಕೆ ಕೊಟ್ಟು, ಅದಕ್ಕೆ ಹೋಯ್ತು ಇದಕ್ಕೆ ಹೋಯ್ತು ಅಂತಕ್ಕಂಥದ್ದು ಕೊನೆಯಲ್ಲಿ ನೋಡಿದಾಗ ಎಲ್ಲ ಬರಿಗೈಲಿ ಇರ್ತಕ್ಕಂಥದ್ದು ಆಗಿರ್ತೀರ. ಹಾಗಾಗಿ ಇದಕ್ಕೆ ಕೆಲವೊಂದಷ್ಟು ನಮ್ಮ ಜನ್ಮಾನುಸಾರವಾಗಿ ಬಂದಿರತಕ್ಕಂಥ ದೋಷಾದಿಗಳು ಕಾರಣವಾದರೂ ಕೂಡ ಇನ್ನೊಂದಷ್ಟು ಅಭ್ಯಂತರವಾಗಿ ನಾವೇನೋ ಬಾಹ್ಯ ಪ್ರಪಂಚಕ್ಕೆ ಸಂಬಂಧಪಟ್ಟ ವಿಚಾರಾದಿಗಳು ಅಂದ್ರೆ ಲೌಕಿಕವಾಗಿ ಕೂಡ ಏನೋ ತೊಂದರೆಗಳು ಬರ್ತಕ್ಕಂಥದ್ದು, ಅಚಾನಕ್ ಆಗಿ ಮನೆಯಲ್ಲಿ ಮಕ್ಕಳಿಗೆ ಆರೋಗ್ಯ ಕೆಡ್ತಕ್ಕಂಥದ್ದು, ಹಿರಿಯರಿಗೆ ಆರೋಗ್ಯದ ಸಮಸ್ಯೆ ಬರ್ತಕ್ಕಂಥದ್ದು, ಹೀಗೆ ಮನುಷ್ಯನನ್ನ ಬೆಂಬಿಡದೆ ಕಾಡುವಂಥದ್ದೇ ಈ ಸಾಲದ ಸೂಲೆ ಅಂತಕ್ಕಂಥದ್ದು. ಹಾಗಾಗಿ ಅಂತಹ ಸಾಲವನ್ನ ನಿವೃತ್ತಿ ಮಾಡುವ ಸಲುವಾಗಿ ಒಂದು ಸಣ್ಣದಾಗಿರ್ತಕ್ಕಂಥ ಪರಿಹಾರ ಮಾರ್ಗವನ್ನು ಹುಡುಕಿಕೊಂಡಾಗ ಖಂಡಿತ ಇದು ಅನುಭವಪೂರ್ವಕವಾಗಿ ಬಂದಿರತಕ್ಕಂಥದ್ದು. ಹಾಗಿದ್ದಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ವಿಶೇಷವಾಗಿ ಮನೆಯಲ್ಲಿ, ಯಾಕೆಂದ್ರೆ ಮನೆಗೆ ಗೃಹಿಣಿ ಅಂತಕ್ಕಂಥ ಮನೆ ಹೆಣ್ಣುಮಗಳು, ಮನೆಯ ಕಣ್ಣು, ಮನೆಯ ಬೆಳಕು, ಮನೆಯ ಜೀವನಾಧಾರ ಎಲ್ಲವೂ ಕೂಡ ಅವಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆ ಹೆಣ್ಣು ಮಗಳು ಮಂಗಳವಾರ ಅಥವಾ ಶುಕ್ರವಾರಗಳ ಕಾಲ, ವಿಶೇಷವಾಗಿ ಶುಕ್ರವಾರ ಮಾಡತಕ್ಕಂಥದ್ದು ಅತ್ಯಂತ ಶುಭಪ್ರದ. ಮಾಡ್ಲಿಕ್ಕೆ ಆಗದೆ ಇದ್ದಂಥವ್ರು ಮಂಗಳವಾರ ಮಾಡಬಹುದು. ಏನಪ್ಪಾ ಅಂದ್ರೆ ಮಂಗಳವಾರ ಮಾಡತಕ್ಕಂಥದ್ದು ವಿಶೇಷವಾಗಿ ಋಣ ವಿಮೋಚನೆ ಆಗ್ತಕ್ಕಂಥದ್ದಾಗಿರುತ್ತೆ. ಶುಕ್ರವಾರ ಮಾಡೋದ್ರಿಂದ ವಿಶೇಷವಾಗಿ ಏನಪ್ಪಾ ಅಂದ್ರೆ ಸಂಪತ್ತು ಧನದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಯಾವಾಗ ನಮ್ಮ ಬೇಸ್ ಏನಿದೆಯೋ, ಇಷ್ಟು ಸಂಬಳದಲ್ಲಿ ಇಷ್ಟೆಲ್ಲ ಸರಿದೂಗ್ತಾ ಇದೆ, ಇನ್ ಸ್ವಲ್ಪ ಏನಾದ್ರೂ ಅನುಕೂಲ ಆಗ್ಲಿ ಅಂತಕ್ಕಂಥದ್ದು ಹೇಗೆ ಅನುಕೂಲ ಆಗುತ್ತಪ್ಪ ಅಂದ್ರೆ, ನೀವು ಮನೆಯಲ್ಲಿ ಆರೋಗ್ಯ ಪೀಡಿತರಾಗಿದ್ದಾಗ ಒಂದು 2 ತಿಂಗಳು ಆರೋಗ್ಯ ಸಮಚಿತ್ತದಲ್ಲಿದ್ದಾಗ, ಸಮವಾಗಿದ್ದಾಗ, ಆರೋಗ್ಯದಲ್ಲಿ ಸಮಸ್ಯೆಗಳು ಇಲ್ಲದೆ ಇದ್ದಾಗ ಏನಾಗುತ್ತೆ, ಆ ಹಣ ಉಳಿಯತಕ್ಕಂಥ ವ್ಯವಸ್ಥೆ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇಲ್ಲಿ ನಂಬಿಕೆಯೇ ಪ್ರಧಾನವಾಗಿರ್ತಕ್ಕಂಥದ್ದು. ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಒಣಗೊಬ್ಬರಿ ಹುಂಡೆಯನ್ನು ತಗೊಳ್ಳಿ. ಒಂದು ಒಣಗೊಬ್ಬರಿ ಹುಂಡೆಯನ್ನು ತಗೊಂಡು ಬಹಳ ಮುಖ್ಯವಾಗಿ ಕಟ್ ಮಾಡಬಾರ್ದು, ಅದನ್ನ ಹಾಗೆ ತುರಿಬೇಕು. ಸಂಪೂರ್ಣವಾಗಿ ಒಣಗೊಬ್ಬರಿ ಒಣಗೊಬ್ಬರಿ ಆ ಉಂಡೆ ಅಂತ ನಾವೇನ್ ಕರಿತೀವೋ ಅದು ನಾವು ಕುಕ್ಕುಟ ಮೊಟ್ಟೆ ಆಕಾರದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಅದನ್ನ ಹಾಗೆ ಚೆನ್ನಾಗಿ ತುರಿದು ಬಿಟ್ಟು
ಕಲ್ಸಕ್ಕರೆ ಮತ್ತೆ ವಿಶೇಷವಾಗಿ ಏನಪ್ಪಾ ಅಂದ್ರೆ ಸ್ವಲ್ಪ ಏಲಕ್ಕಿಯನ್ನು ಹಾಕಿ ಅದರ ಒಂದು ನಾವು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳಿ. ಇವೆರಡನ್ನು ಕೂಡ ಸಮಚಿತ್ತದಿಂದ ಒಂದು ಬೋಲಲ್ಲಿ ಹಾಕಿ ಹೀಗೆ ಮೇಲ್ಮುಖವಾಗಿ ಅಂದ್ರೆ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಹೀಗೆ ಉಜ್ಜಬೇಕು. ಅದನ್ನ ಹೀಗೆ ಎರಡನ್ನು ತೆಗೆದು ಈಗ ಹೆಣ್ಣುಮಗಳು ಯಾವ ಸಮಯದಲ್ಲಿ ಮಾಡ್ಬೇಕಪ್ಪ ಅಂದ್ರೆ ಸಾಯಂ ಸಂಧ್ಯಾ ಸಮಯದಲ್ಲಿ ಮಾಡ್ಬೇಕು. ಅಂದ್ರೆ 5 ರಿಂದ 6 ಗಂಟೆ ಒಳಗಡೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಹೀಗೆ ಮಾಡಿ ಬಹಳ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಶುಕ್ರವಾರ ಮಾಡಿ ಶನಿವಾರದ ಬೆಳಗ್ಗೆ ಇದನ್ನು ತಗೊಂಡು ಹೋಗಿ ಎಲ್ಲಾದ್ರೂ ಕಪ್ಪಿ ಇರುವೆಗಳು ಯಾವ್ದು ತಿಂದ್ರು ನಿಮ್ಗೆ ಅಭ್ಯಂತರ ಇಲ್ಲ. ಹೀಗೆ ಇದನ್ನ ನೀವು ಈ ತರ 13 ಸಲ ಮಾಡ್ಬೇಕು. ಅಂದ್ರೆ ಈಗ ನಾವು ಎತ್ತು ಹೀಗೆ ತೂರ್ತೀವಲ್ವಾ, ಹೀಗೆ ಮಾಡ್ಬೇಕು. ಹೀಗೆ ಮಾಡಿ 13 ಸಲ ಮಾಡಿ ಅದನ್ನ ತಗೊಂಡು ಹೋಗಿ ರಾತ್ರಿ ಶುಕ್ರವಾರದ ರಾತ್ರಿ ಅಲ್ಲೇ ಇಟ್ಟು ನೀವೆಲ್ಲಾದ್ರೂ ಒಂದು ಶುಭಪ್ರದವಾಗಿರ್ತಕ್ಕಂಥ ದೇವರ ಮನೆ ಎಲ್ಲಾದ್ರೂ ಇಡ್ಬೋದು. ಇಟ್ಟು ಶನಿವಾರದ ಬೆಳಗ್ಗೆ ತಗೊಂಡು ಹೋಗಿ ನನ್ನ ಎಲ್ಲ ಸಾಲಗಳು ಕೂಡ ತೀರಲಿ, ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳೆಲ್ಲ ಕೂಡ ನಿವೃತ್ತಿ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಶನಿವಾರ ಶುಚಿರ್ಭೂತರಾಗಿ ಸ್ನಾನಾದಿಗಳನ್ನು ಮಾಡ್ಕೊಂಡು ಹೋಗಿ ಎಲ್ಲಾದ್ರೂ ಅರಳಿ ಮರದ ಬುಡನೋ ಅಥವಾ ಯಾವುದಾದ್ರೂ ಬುಡದಲ್ಲಿ ಒಂದು ಕಪ್ಪು ಇರುವೆಗಳಿರುತ್ತಲ್ವಾ, ಆ ಇರುವೆಗಳಿಗೆ ಆಗ್ತಾ ಬನ್ನಿ. ನಿಯಮಿತವಾಗಿ ಇದನ್ನ 33 ವಾರಗಳ ಕಾಲ ಮಾಡಿ ಖಂಡಿತ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗ್ತಕ್ಕಂಥದ್ರಲ್ಲಿ ನಿಸ್ಸಂದೇಹನೇ ಬೇಡ. ಮಾಡಿ ಅನುಭವದ ಮಾತು ಒಳ್ಳೆಯದಾಗಲಿ. ಖಂಡಿತ ಗುರುಜಿ, ನೀವು ಈ ದಿನದ ರಾಶಿ ಫಲಗಳ ಕುರಿತು ತಿಳಿಸಿ. ವಿಶೇಷವಾಗಿ ಮಹಾಲಕ್ಷ್ಮಿಯ ಪ್ರಾರ್ಥನೆ, ಇನ್ನು ಆದಿತ್ಯಾದ ನವಗ್ರಹ ದೇವತೆಗಳು, ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತ ಮಾನವ ಅಂತೇಳಿ ನಮ್ಮೆಲ್ಲರ ಬದುಕುಗಳ ಆಗುಹೋಗುಗಳಿಗೆ ಕಾರಣೀಭೂತರಾಗಿರ್ತಕ್ಕಂಥದ್ದೇ ನವಗ್ರಹಗಳು. ನವಗ್ರಹಗಳ ಪ್ರಾರ್ಥನೆ: ನಮಃಸೂರ್ಯಾಯ ಶೀತರುಚಯೇ ಧರಣಿ ಸುತಾಯ ಸೌಮ್ಯಾಯ ದೇವಗುರುವೇ ಭೃಗನಂದನಾಯ ಸೂರ್ಯಾತ್ಮಜಾಯ ಭುಜಗಾಯ ಚ ಕೇತವೇ ಚ ನಿತ್ಯಂ ನಮೋ ಗುರುವೇ ವರಾಯ ಆದಿತ್ಯಾದಿ ನವಗ್ರಹ ದೇವತಾಯೈ ನಮಃ. ಓಂ ಮಹಾದೇವ್ಯೇ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತಿ. ಮಾತಾ ಪಾಹಿ ಮಾಂ. ಇವತ್ತಿನ ರಾಶಿಫಲವನ್ನು ನೋಡಿದಾಗ, ಯಾಕೆಂದ್ರೆ ಮುಖ್ಯವಾಗಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಇವತ್ತಿನ ದಿವಸ ಚಂದ್ರನ ಸ್ಥಿತನಿರ್ತಕ್ಕಂಥದ್ದು, ವಿಶೇಷವಾಗಿ ಜೈಮಿನಿ ಯೋಗ ಅಂತ ನಾವು ಕರಿತೀವಿ. ಪೂರ್ವಾಷಾಢ ನಕ್ಷತ್ರ ಅಂತಕ್ಕಂಥದ್ದು ವಿಶೇಷವಾಗಿ ಏನಪ್ಪಾ ಅಂದ್ರೆ ಶುಕ್ರನ ನಕ್ಷತ್ರವಾದದ್ರಿಂದ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಹೂಡಿಕೆಗಳಲ್ಲಿ ಶುಭ ಆಗ್ತಕ್ಕಂಥದ್ದು. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಹಣಕಾಸಿನ ವಿಚಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಏನಾದ್ರೂ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಹಣ್ಣು ತರಕಾರಿ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಶುಭ ಆಗ್ತಕ್ಕಂಥದ್ದು. ಮೇಷರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗಣಪತಿಯ ದರ್ಶನ, ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಗುರು ನಿನ್ನೆ ತಾನೇ, ಯಾಕಂದ್ರೆ 11ನೇ ತಾರೀಕು ವಿಶೇಷವಾಗಿ ವಕ್ರತ್ಯಾಗವನ್ನು ಮಾಡಿದ್ದಾನೆ. ಹಾಗಾಗಿ ವೃಷಭ ರಾಶಿಯವರು ವಿಶೇಷವಾಗಿ ವೈವಾಹಿಕ ಜೀವನ, ಮದುವೆ ಸಂಬಂಧಿತವಾದಂತಹ ವಿಚಾರಾದಿಗಳಲ್ಲಿ ಸ್ವಲ್ಪ ನಿಮಗೆ ಶುಭಪ್ರದವಾಗ್ತಕ್ಕಂಥದ್ದಾಗುತ್ತೆ. ಷೇರು ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದು. ಹಿರಿಯರೊಟ್ಟಿಗೆ ಇವತ್ತಿನ ದಿವಸ ಸ್ವಲ್ಪ ಸಮಯನ ವಹಿಸುವಂತಹ ಸುಯೋಗ. ವಿಶೇಷವಾಗಿ ಇವತ್ತಿನ ದಿವಸ ವೃಷಭ ರಾಶಿಯವರು ಬಂಧು ಮಿತ್ರರೊಟ್ಟಿಗೆ ಸಮಾಗಮನವನ್ನು ಮಾಡುವಂತಹ ಸುಯೋಗವಾದ್ದರಿಂದ ಅವರೊಟ್ಟಿಗೆ ಸಮಯನ ವಹಿಸಿ ಇವತ್ತಿನ ದಿವಸ ವಿಶೇಷವಾಗಿ ತೆಗೆದುಕೊಳ್ಳುವಂತಹ ಎಲ್ಲ ನಿರ್ಧಾರಾದಿಗಳು ಕೂಡ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವೃಷಭ ರಾಶಿಯವರು ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ತುಳಸಿ ಕುಂಕುಮಾರ್ಚನೆಗಳನ್ನು ಮಾಡಿಸೋದ್ರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಂಪಾದನೆಯಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಪತ್ನಿಯಿಂದ ಸಹಕಾರ ಸಿಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಶಿಕ್ಷಣ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಇವತ್ತಿನ ದಿವಸ ಸ್ವಲ್ಪ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮಾಡುವಂತ ಪ್ರತಿಯೊಂದು ಕಾಯಕಲ್ಪದಲ್ಲೂ ಕೂಡ ಶುಭವನ್ನು ಕಾಣಬೇಕಾದ್ರೆ ವಿಶೇಷವಾಗಿ ಆಂಜನೇಯನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ಷೇರು ವ್ಯವಹಾರಾದಿಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ದೂರದ ಪ್ರಯಾಣ ಮಾಡ್ತಾ ಇರ್ತಕ್ಕಂಥದ್ದು, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲಿ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ಹೈನುಗಾರಿಕೆಯಲ್ಲಿ ಲಾಭ ಆಗ್ತಕ್ಕಂಥದ್ದು. ಕಟಕ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಅನ್ನಪೂರ್ಣೇಶ್ವರಿಯ ದರ್ಶನ ಮಾಡಿ ಬನಶಂಕರಿ ದರ್ಶನ ಮಾಡೋದ್ರಿಂದ ಕಟಕ ರಾಶಿಯವರಿಗೆ ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ಇನ್ನು ಕಾರ್ಯಕ್ರಮದ ಮೊದಲೇ ತಿಳಿಸಿದಂತೆ ಇನ್ನು ಹಣ ಹೂಡಿಕೆ ಮಾಡಲು ಶುಭ ಮುಹೂರ್ತಗಳಂತ ನೋಡ್ತೇವೆ ಗುರುಜಿ. ಇದೆಲ್ಲ ಕೆಲಸ ಮಾಡುತ್ತಾ ಗುರುಜಿ? ಶುಭ ಮುಹೂರ್ತ ನೋಡಿದ ತಕ್ಷಣ ನಾವು ಹಣ ಹೂಡಿಕೆ ಮಾಡಿದ್ರೆ ಅದರಿಂದ ಫಲ ದೊರೆಯುತ್ತಾ? ನಾವೀಗ ಮುಖದಲ್ಲಿ ರಾತ್ರಿ ಮಲಗಿ ಬೆಳಗ್ಗೆ ಎದ್ದ ಮೇಲೆ ಸ್ನಾನ ಮಾಡ್ಕೊಳ್ತೀವಿ. ಮಧ್ಯಾಹ್ನ ಒಂದು ಮುಖವನ್ನು ತೊಳ್ಕೊಳ್ತೀವಿ, ಸಾಯಂಕಾಲ ಮುಖ ತೊಳ್ಕೊಳ್ತೀವಿ. ತೊಳ್ಕೊಳ್ಳೋದ್ರಿಂದ ಏನು ನಮ್ಗೆ ಲಾಭ ಆಗುತ್ತೆ ಅಂದ್ರೆ, ಮನುಷ್ಯನಿಗೆ ಪಾರಮಾರ್ಥಿಕವಾಗಿ ಲೌಕಿಕ ಬದುಕಿನಲ್ಲಿ ಒಂದಷ್ಟು ದೈವದತ್ತವಾದ ಪ್ರೇರಣೆ ಇದ್ದಾಗ ಅವನು ಮಾಡುವಂತ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಶುಭ ಆಗ್ತಕ್ಕಂಥದ್ದಾಗುತ್ತೆ. ಈ ದೈವದತ್ತವಾದ ಪ್ರೇರಣೆ ಕಡಿಮೆ ಇದೆ ಅಂತ ಇಟ್ಕೊಳ್ಳಿ. ಈಗ ಏನಪ್ಪಾ ಅಂದ್ರೆ
ಸಹಜವಾಗಿ ನಾವು ಎಲ್ಲ ಸಂದರ್ಭಗಳಲ್ಲೂ ಕೂಡ ಯಾವುದೇ ದಶಾನುಕೂಲಗಳು ನಡೀತಾ ಇದ್ದಾಗಲೂ ಕೂಡ ಅದೇ ಕಾಯಕಲ್ಪವನ್ನು ಮಾಡ್ತಾ ಇರ್ತೀವಿ. ಈಗ ಎಲ್ಲೋ ಒಂದು ಕೆಲಸ ಮಾಡಿದಾಗ ಶನಿ ದಶೆ ನಡೆದ್ರು ಅಲ್ಲೇ ಕೆಲಸ ಮಾಡ್ತಿರ್ತೀವಿ, ಗುರು ದಶೆ ನಡೆದ್ರು ಅಲ್ಲೇ ಕೆಲಸ ಮಾಡ್ತಿರ್ತೀವಿ, ಕುಜ ದಶೆ ನಡೆದ್ರು ಅಲ್ಲೇ ಕೆಲಸ ಮಾಡ್ತಿರ್ತೀವಿ ಅಲ್ವಾ. ದಶಾನುಕೂಲ ಅಂತಕ್ಕಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಪ್ರಬಲವಾಗಿ ತನ್ನ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗತ್ತೆ. ಅಂತಹ ದಶಾನುಕೂಲ ಅಂತಕ್ಕಂಥದ್ದು ದೈವತತ್ವವಾಗಿ ನಾವು ಶುಭಗ್ರಹಗಳ ದಶಾನುಕೂಲ ನಡೀತಾ ಇದೆ ಅಂತಿದ್ದಾಗ ನಮಗೆ ಎಲ್ಲ ಕಾರ್ಯಾದಿಗಳಲ್ಲೂ ಕೂಡ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಯಾವಾಗ ನಾವು, ಯಾಕಂದ್ರೆ ಕೆಲಸ ಬಿಡ್ಲಿಕ್ಕೆ ಆಗಲ್ಲ. ಈಗ ಹೂಡಿಕೆಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು ಆಗಿರ್ತಾರೆ. ಈಗ ವಾಹನಗಳನ್ನ, ಈಗೇನೋ ಕ್ರಯ ವಿಕ್ರಯ, ಭೂಮಿ, ರಿಯಲ್ ಎಸ್ಟೇಟು, ವಾಹನಗಳು ಅಂದ್ರೆ ವೆಹಿಕಲ್ಸ್, ಇದೆಲ್ಲ ಆ ವೃತ್ತಿಯಲ್ಲಿ ಮಾಡ್ತಾನೆ ಇರ್ಬೇಕಾಗುತ್ತೆ. ಅದರಲ್ಲಿ ಒಂದಷ್ಟು ದಿನ ಲಾಭ ಬರುತ್ತೆ, ಇನ್ನೊಂದಷ್ಟು ದಿವಸ ತಟಸ್ಥವಾಗಿರುತ್ತೆ, ಇನ್ನೊಂದಷ್ಟು ದಿವಸ ನಷ್ಟ ಆಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಇದು ಏನಪ್ಪಾ ಅಂದ್ರೆ ಮುಖ್ಯವಾಗಿ ನಮಗೆ ಋಷಿ ಪರಂಪರೆಯಲ್ಲಿ, ನಮ್ಮ ಧರ್ಮದಲ್ಲಿ, ಅದರಲ್ಲೂ ಕೂಡ ಭಾರತ ದೇಶ ನಂಬಿಕೆಯೇ ಪ್ರಧಾನವಾಗಿ ಇರ್ತಕ್ಕಂಥದ್ದು. ಎಲ್ಲ ವಿಚಾರಾದಿಗಳಿಗೂ ಕೂಡ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ನಂಬಿಕೆ. ಈ ನಂಬಿಕೆ ಮೇಲೆ ಇರ್ತಕ್ಕಂಥದ್ದು ಏನಂದ್ರೆ, ಈಗ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋದಾಗ ನಿಮ್ದು ನಕ್ಷತ್ರ ಯಾವುದು ಅಂತ ಕೇಳ್ತಾರೆ ಅಲ್ವಾ. ನಕ್ಷತ್ರ ನಾವು ಈಗ ನಾಮ ನಕ್ಷತ್ರ ಹೇಳ್ತೀವಿ ಅಥವಾ ಜನ್ಮ ನಕ್ಷತ್ರ ಹೇಳ್ತೀವಿ. ಜನ್ಮ ನಕ್ಷತ್ರ, ನಾಮ ನಕ್ಷತ್ರ ಹೇಳಿ ದೇವರಿಗೆ ಹೇಗೆ ಅದು ಸಲ್ಲುತ್ತೆ ಅಂತಕ್ಕಂಥದ್ದು ಹೇಗೆ ನಿಮಗೆ ಅದು ಆ ಮನಸ್ಸಿನಲ್ಲಿ ಬರುತ್ತಪ್ಪ ಅಂದ್ರೆ, ನಿಮ್ಮ ಭಾವನೆಯಲ್ಲಿ ಅದು ಉಟ್ಕೊಂಡ್ಬಿಟ್ಟಿರುತ್ತೆ. ಇಲ್ಲ, ನಾನು ಹೇಳಿದ್ದು ಭಗವಂತನಿಗೆ ಸಮರ್ಪಣೆ ಆಗುತ್ತೆ ಅಂತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥ ಅರ್ಚಕರು ನಿಮ್ಮ ಹೆಸರು ಹೇಳಿದಾಗ ದೇವರು ನೋಡ್ತಾನ, ಖಂಡಿತ ಕೇಳ್ತಾನೆ. ಕೇಳುವಂತ ವ್ಯವಸ್ಥೆನೇ ಇರ್ತಕ್ಕಂಥದ್ದೇ ದೇವಸ್ಥಾನ. ಅದಕ್ಕೆ ದೇವತಾ ಸಾನ್ನಿಧ್ಯತೆ ಇರ್ತಕ್ಕಂಥದ್ದು ಅಂತೇಳಿ ಎಲ್ಲ ನಮ್ಮ ಮನುಷ್ಯನ ಎಲ್ಲ ಭಾವನೆಗಳು ಕೂಡ ತಗೊಂಡು ಹೋಗಿ ಅಲ್ಲಿ ಕಷ್ಟ, ಸುಖ, ನೋವು, ನಲುವು ಎಲ್ಲವನ್ನು ಕೂಡ ದೇವರ ಹತ್ರ ವಿನಿಯೋಗವನ್ನು ಮಾಡ್ಕೊಳ್ತಾ ಇರ್ತಕ್ಕಂಥ ಕ್ಷೇತ್ರ ದೇವಸ್ಥಾನ. ಹಾಗೆ ಮನುಷ್ಯ ಕೇಂದ್ರೀಕೃತವಾಗಿ ಅವನು ಮಾಡುವಂತ ವ್ಯವಹಾರ ವ್ಯಾಪಾರಾದಿಗಳಲ್ಲೂ ಕೂಡ ಸಂಜ್ಞಕವಾಗಿರ್ತಕ್ಕಂಥ ವಿಚಾರಗಳು ಅಂತ ಕರಿತೀವಿ. ಇದಕ್ಕೆ ಧ್ರುವ ಸಂಜ್ಞಕ, ಚರ ಸಂಜ್ಞಕ, ಸ್ಥಿರ ಸಂಜ್ಞಕ, ಕ್ಷಿಪ್ರ ಸಂಜ್ಞಕ ಅಂತಕ್ಕಂಥದ್ದು ಬರುತ್ತೆ. ಅಂದ್ರೆ ಅದನ್ನ ಮಾಡುವಂತ ಕೆಲಸಗಳಲ್ಲಿ ಅವನಿಗೆ ಉಪಯುಕ್ತವಾದದ್ದು ಆಗುತ್ತಾ ಅಂತಕ್ಕಂಥದ್ದಿಗೆ ಒಂದು ಸಂಘ. ಈಗ ನಾವು ಸಂಕ್ರಮಣ ಅಂತ ಕರಿತೀವಿ. ಸಂಕ್ರಮಣ ಅಂದ್ರೆ ಏನು? ನಾವು ಇನ್ನೊಬ್ಬರ ನಿಮ್ಮ ಮಧ್ಯದಲ್ಲಿ ನಡೀತಾ ಇರತಕ್ಕಂತ ಈ ಏನು ಮಾತುಕತೆ ಇದೆಯೋ ಇದಕ್ಕೆ ನಾವು ಸಂಕ್ರಮಣ ಅಂತ ಕರಿತೀವಿ. ಇದು ಎಲ್ಲಿಂದ ಉತ್ಪತ್ತಿ ಆಗ್ತಾ ಇದೆ ಅಂದ್ರೆ, ನಮ್ಮ ಮನಸ್ಸಿನ ಭಾವನೆಗಳ ಮೇಲೆ ಇರುವಂತಹ ವಿಚಾರಾದಿಗಳನ್ನ ಬಾಯಿಯ ಮುಖಾಂತರವಾಗಿ ಇನ್ನೊಬ್ಬರಿಗೆ ತಿಳಿಸುವಂತ ವ್ಯವಸ್ಥೆ ಮಾಡ್ತಾ ಇರ್ತಕ್ಕಂಥದ್ದೇ ಇದಕ್ಕೆ ನಾವು ಸಂಕ್ರಮಣ ಅಂತ ಕರಿತೀವಿ, ಅಥವಾ ನಾವು ಅವರ ಮಧ್ಯದಲ್ಲಿ ಕಾನ್ವರ್ಜೇಷನ್ ಅಂತ ಕರಿತೀವಿ. ಹಾಗೆ ಭಗವಂತನ ನಮ್ಮ ಮಧ್ಯದಲ್ಲಿ ಕೂಡ ಒಂದು ಕಾನ್ವರ್ಜೇಷನ್ ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಅಂತಹ ವಿಶೇಷವಾಗಿ ವ್ಯವಹಾರ ವ್ಯಾಪಾರಾದಿಗಳನ್ನು ಮಾಡಬೇಕಾದ್ರೆ ಒಂದಷ್ಟು ಶುಭಪ್ರದವಾಗಿರ್ತಕ್ಕಂಥ ತಿಥಿಗಳಿದೆ. ಈಗ ಮದುವೆಗೆ ಪಂಚಮಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು, ಹಾಗೆ ದಶಮಿ ಶುಭಪ್ರದವಾಗಿರ್ತಕ್ಕಂಥದ್ದು, ಇನ್ನು ದ್ವಿತೀಯದಲ್ಲೇ ಕೆಲವರು, ಯಾಕಂದ್ರೆ ಪಂಚಮಿ ವಿಶೇಷವಾಗಿ ತಗೊಳ್ತೀವಿ, ಸಪ್ತಮಿ ಕೆಲವು ಸಂದರ್ಭಗಳಲ್ಲಿ ತಗೊಳ್ತೀವಿ. ಹಾಗೆ ಹೂಡಿಕೆಗಳಲ್ಲೂ ಕೂಡ ಬಹಳ ವಿಶೇಷವಾಗಿ ಧ್ರುವ ಸಂಜ್ಞಾ ಅಂತಕ್ಕಂಥದ್ದು, ವಿಶೇಷವಾಗಿ ಕೆಲವು ನಕ್ಷತ್ರಗಳು ಬರುತ್ತೆ. ಕ್ಷಿಪ್ರ ಸಂಜ್ಞಕ ಅಂತಕ್ಕಂಥದ್ದು ಅಂದ್ರೆ ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳಾಗ್ತಕ್ಕಂಥದ್ದು ಅಂತೇಳಿ. ಇದನ್ನ ಮುಖ್ಯವಾಗಿ ನಾವು 4 ವರ್ಗಗಳಾಗಿ ಮಾಡ್ಕೊಳ್ತೀವಿ. ಯಾವ್ಯಾವ ಆ ಒಂದು ನಕ್ಷತ್ರಗಳಲ್ಲಿ ಯಾವ ಹೂಡಿಕೆಗಳನ್ನು ಮಾಡಿದಾಗ, ಕ್ರಯ ವಿಕ್ರಯಗಳನ್ನು ಮಾಡಿದಾಗ ನಮಗೆ ಶುಭಪ್ರದವಾಗುತ್ತೆ ಅಂತಕ್ಕಂಥದ್ದೇ ವಿಶೇಷವಾಗಿರ್ತಕ್ಕಂಥದ್ದು. ನಾವು ಭೂ ವ್ಯವಹಾರಾದಿಗಳನ್ನು ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಅಂದ್ರೆ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಕ್ಕಂಥವ್ರು ಕೆಲವೊಂದು ನಕ್ಷತ್ರಗಳಲ್ಲಿ ಮಾಡಿದಾಗ ಆ ನಕ್ಷತ್ರಗಳಲ್ಲಿ ಅವರಿಗೆ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಈ 3ರ ವ್ಯವಹಾರಾದಿಗಳನ್ನ ನೋಡ್ಕೊಳ್ತಕ್ಕಂಥ ಗ್ರಹಗಳು ಯಾವಪ್ಪ ಅಂದ್ರೆ, ಮೊದಲನೇದಾಗಿ ಗುರು, ಎರಡನೇದಾಗಿ ಶುಕ್ರ, ಮೂರನೇದಾಗಿ ಬುಧ. ಈ 3 ಗ್ರಹಗಳು ಕೂಡ ಶುಭಪ್ರದವಾಗಿದ್ದಾಗ, ಇವರೇನಾದ್ರೂ ಅಸ್ತರಾಗಿದ್ದು ಅಸ್ತಂಗತ ದೋಷವಿದ್ದಾಗ ನಾವು ಮಾಡುವಂತ ವ್ಯವಹಾರ ವ್ಯಾಪಾರಾದಿಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಇದು ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಇನ್ನ ಧ್ರುವಕ ನಕ್ಷತ್ರಗಳು ಅಂತ ನಾವು ಕರಿತೀವಿ. ಸಂಜ್ಞಕ ಅಂದ್ರೆ ನಕ್ಷತ್ರ ಅಂತಕ್ಕಂಥದ್ದು ಯಾವೆಲ್ಲ ಅಂದ್ರೆ, ಈ ಧ್ರುವಕ ನಕ್ಷತ್ರಗಳು ಮುಖ್ಯವಾಗಿ ಉತ್ತರಾಷಾಢ ಮತ್ತೆ ಉತ್ತರಾಭಾದ್ರ ನಕ್ಷತ್ರಗಳು ಧ್ರುವಕ ನಕ್ಷತ್ರಗಳು ಅಂತ ಹೇಳಿ. ಈ ಧ್ರುವಕ ನಕ್ಷತ್ರಗಳಲ್ಲಿ ಮಾಡುವಂತ ವ್ಯವಹಾರ ವ್ಯಾಪಾರಾದಿಗಳು, ಕ್ರಯ ವಿಕ್ರಯಾದಿಗಳು ಕೂಡ ಲಾಭವನ್ನು ತಂದುಕೊಡ್ತಕ್ಕಂಥದ್ದಾಗಿರುತ್ತೆ. ಯಾವಾಗ ಅಲ್ಲೂ ಕೂಡ ನಿಮ್ಮ ದಶಾನುಕಾಲದಲ್ಲಿ ಬಹಳ ಮುಖ್ಯವಾಗಿ ಶುಭಗ್ರಹಗಳ ದಶಾನುಕೂಲ ನಡೀತಾ ಇದೆ ಅಂತಕ್ಕಂಥವ್ರಿಗೆ ಸಹಜವಾಗಿ ಶುಭವಾಗುತ್ತೆ. ಅದಿಲ್ಲದೆ ಇದ್ದಾಗ ಕೆಲವೊಂದು ಯಾಕೆಂದ್ರೆ ಈಗ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಎಲ್ಲ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರು ಆಗಿರ್ತೀರಾ, ಕೆಲವು ಸಂದರ್ಭಗಳಲ್ಲಿ ನಷ್ಟನೂ ಆಗ್ಬಿಡುತ್ತೆ. ಆದ್ರೆ ಯಾಕಾಗುತ್ತೆ ಅಂದ್ರೆ, ಕೆಲವು ನಕ್ಷತ್ರಗಳಲ್ಲಿ ನೀವು ತಗೊಂಡು ಬಂದಾಗ ನಿಮಗೆ ಅದು ಕೂಡ ವ್ಯತಿರೇಕವಾಗಿರ್ತಕ್ಕಂಥ ಆಪೋಸಿಟ್ ಫಲ ಅಂತಕ್ಕಂಥದ್ದು ಕೊಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅಶುಭ ಫಲವನ್ನ ನಿವೃತ್ತಿ ಮಾಡುವ ಸಲುವಾಗಿ ಈ ಸಂಜ್ಞಕ ನಕ್ಷತ್ರಗಳು ಅಂದ್ರೆ ನಕ್ಷತ್ರಗಳಲ್ಲಿ ಮುಖ್ಯವಾಗಿ ಧ್ರುವಕ ನಕ್ಷತ್ರಗಳು, ವಿಶೇಷವಾಗಿ ಮೃದು ನಕ್ಷತ್ರಗಳು, ಚರ ನಕ್ಷತ್ರಗಳು ಮತ್ತೆ ಕ್ಷಿಪ್ರ ನಕ್ಷತ್ರಗಳು ಅಂತಕ್ಕಂಥದ್ದು ಇರ್ತವೆ. ಈ ಕ್ಷಿಪ್ರ ನಕ್ಷತ್ರಗಳಲ್ಲಿ ಮಾಡುವಂತ ಕೆಲಸ ಕಾರ್ಯಗಳು, ನೀವು ವೆಹಿಕಲ್ ತಗೊಂಡ್ ಬರ್ತೀರಾ, ಆ ವೆಹಿಕಲ್ ಅದು ಮಾರಾಟ ಆಗುತ್ತೆ. ಹಾಗೆ ಭೂಮಿ ನಷ್ಟ, ಒಂದು ಸೈಟ್ ರಿಯಲ್ ಎಸ್ಟೇಟ್ ಮಾಡ್ತೀರಾ, ಹೂಡಿಕೆಗಳಲ್ಲಿ ಆಗಿರತಕ್ಕಂಥದ್ದು ಕೂಡ ಈಗ, ಯಾಕಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ
ಯಾವ ತಿಥಿಗಳು ಹೂಡಿಕೆಗಳಿಗೆ ಬಹಳ ಶುಭಪ್ರದವಾಗಿರ್ತಪ್ಪ ಅಂದ್ರೆ ನಾವ್ ಯಾಕಂದ್ರೆ ಅಷ್ಟಮಿನ ಸಹಜವಾಗಿ ಎಲ್ಲರೂ ಕೂಡ ಯಾಕಂದ್ರೆ ಈ ಅಷ್ಟಮಿ ಜಯತಿಥಿ ಅಂತ ನಾವು ಕರಿತೀವಿ. ಹಾಗಾಗಿ ಈ ಅಷ್ಟಮಿ ದಶಮಿ ಯುಕ್ತವಾಗಿ ಬಂದಿರತಕ್ಕಂಥದ್ದು ತ್ರಯೋದಶಿ ಪಂಚಮಿ ತಿಥಿಗಳಲ್ಲಿ ಕೂಡ ನೀವು ಹೂಡಿಕೆಗಳನ್ನು ಮಾಡೋದ್ರಿಂದ ಖಂಡಿತ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ, ಅದರಿಂದ ಲಾಭ ಬರ್ತಕ್ಕಂಥದ್ದಾಗಿರುತ್ತೆ. ಏನು ಎಲ್ರಿಗೂ ಕೂಡ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕ್ಯಾಲೆಂಡರ್ ಇರ್ತಕ್ಕಂಥದ್ದಾಗಿರುತ್ತೆ. ಈಗ ನಾವು ಕ್ಯಾಲೆಂಡರ್ಲ್ಲೇ ನಾವು ಪಂಚಾಂಗ ನೋಡ್ಲೇಬೇಕು ಅಂತ ಏನಿಲ್ಲ, ಕ್ಯಾಲೆಂಡರ್ಲಿ ಎಲ್ಲ ತಿಥಿವಾರ ನಕ್ಷತ್ರಗಳು ಕೂಡ ಅದರಲ್ಲಿ ಮೆನ್ಷನ್ ಆಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ಪಂಚಮಿ ಅಷ್ಟಮಿ ಮತ್ತೆ ವಿಶೇಷವಾಗಿ ದಶಮಿ ತಿಥಿಗಳಲ್ಲಿ ಈ ತಿಥಿಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ಜಯ ಸಿಗ್ತಕ್ಕಂಥದ್ದಾಗಿರುತ್ತೆ. ಜಯ ಅಂದ್ರೆ ಏನು? ಲಾಭ ಅಂತಕ್ಕಂಥದ್ದು. ಖಂಡಿತ ಗುರುಜಿ, ಇನ್ನು ಉಳಿದಂತಹ ರಾಶಿ ಫಲಗಳ ಕುರಿತು ತಿಳಿಸಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ಸ್ವಲ್ಪ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ಸಾಂಸಾರಿಕ ಜೀವನದಲ್ಲೂ ಕೂಡ ಸ್ವಲ್ಪ ಒತ್ತಡ ಇರಬಹುದಾಗಿರ್ತಕ್ಕಂಥದ್ದು. ಆದ್ರೆ ಪತ್ನಿಯಿಂದ ಮಕ್ಕಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಯಾಕಂದ್ರೆ ತಂದೆ ಮಕ್ಕಳ ಮಧ್ಯದಲ್ಲೂ ಸೋದರರ ಮಧ್ಯದಲ್ಲೂ ಸ್ವಲ್ಪ ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸಿಂಹರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಾಡತಕ್ಕಂಥದ್ದು ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥದ್ದು ಇವತ್ತಿನ ದಿವಸ ಬಾಲ್ಯದ ಸ್ಥಳಗಳಿಗೆ ಭೇಟಿ ನೀಡತಕ್ಕಂತ ಒಂದು ಸುಯೋಗ, ಪತ್ನಿಯೊಡನೆ ತನ್ನ ಆಸೆಗಳನ್ನ ನೆರವೇರಿಸಿಕೊಳ್ಳುವಂತಹ ಸುಯೋಗ ಇರ್ತಕ್ಕಂಥದ್ದು. ಪ್ರಯತ್ನ ಕಾರ್ಯಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ನಿರ್ವಿಘ್ನವಾಗಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಶುಭವನ್ನು ತರತಕ್ಕಂಥದ್ದಾಗಿರುತ್ತೆ. ಉನ್ನತ ಅಧಿಕಾರಿಗಳಿಂದ ಕೂಡ ಸಹಕಾರ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಕನ್ಯಾ ರಾಶಿಯವರು ಕುಲದೇವರ ಪ್ರಾರ್ಥನೆ ಜೊತೆಗೆ ಆಂಜನೇಯನ ದರ್ಶನ ಮಾಡೋದ್ರಿಂದ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರ ವಹಿಸಿ, ಬಂಧುಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ತೀರ್ಥಕ್ಷೇತ್ರಗಳ ದರ್ಶನಕ್ಕೆ ತೆರಳುವಂತಹ ಸುಯೋಗ, ವೃತ್ತಿಯಲ್ಲೂ ಕೂಡ ಸಹೋದ್ಯೋಗಿಗಳ ಸಮಾಗಮನ ಆಗ್ತಕ್ಕಂಥದ್ದು. ಸಹೋದ್ಯೋಗಿಗಳೊಟ್ಟಿಗೆ ಎಲ್ಲಾದ್ರೂ ಪ್ರಯಾಣವನ್ನ ಕೈಗೊಳ್ಳುವಂತಹ ಸುಯೋಗ ಇರ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಆಂಜನೇಯನ ದರ್ಶನ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ಬಂಧುಗಳೊಟ್ಟಿಗೆ ಇವತ್ತಿನ ದಿವಸ ವಿರಸಗಳಾಗ್ತಕ್ಕಂಥದ್ದಾಗಿರುತ್ತೆ. ಧಾರ್ಮಿಕ ಗುರುಗಳನ್ನ ಭೇಟಿ ಆಗ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪದವಿಯ ಅಪೇಕ್ಷೆ ಇಟ್ಕೊಂಡಿರ್ತಕ್ಕಂಥವ್ರಿಗೆ ವರ್ಗಾವಣೆ, ಬಡ್ತಿ ಈ ರೀತಿ ಆಗಿರ್ತಕ್ಕಂಥದ್ದು ಕೂಡ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇರತಕ್ಕಂಥವ್ರಿಗೆ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ರಾಮಚಂದ್ರನ ದರ್ಶನ, ಆಂಜನೇಯನ ಪ್ರಾರ್ಥನೆ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ಇನ್ನು ಹೂಡಿಕೆ ಬಗ್ಗೆ ಮಾತನಾಡ್ತಾ ಇದ್ವಿ. ಇದಕ್ಕೆ ಶಾಸ್ತ್ರಾಧಾರಿತವಾಗಿರುವಂತಹ ಶುಭ ಮುಹೂರ್ತಗಳು ಮತ್ತೆ ದಿನವಾರಗಳಂತ ಏನಾದರೂ ಇದೆಯಾ ಗುರುಜಿ? ಖಂಡಿತಪ್ಪ. ಯಾಕಂದ್ರೆ ನಾವು ಅಷ್ಟಮಿ ತಿಥಿ ಮುಖ್ಯವಾಗಿ ಗುರುವಾರ ಅಷ್ಟಮಿ ಬಂತು ಅಂತ ಇಟ್ಕೊಳ್ಳಿ. ಅವತ್ತಿನ ದಿವಸ ಗುರುವೇನಾದ್ರೂ ಬಲಪ್ರದವಾಗಿದ್ದು ಹೂಡಿಕೆ ಮಾಡಿದ್ರೆ ತುಂಬಾ ಲಾಭ ಬರ್ತಕ್ಕಂಥದ್ದಾಗಿರುತ್ತೆ. ಯಾಕಂದ್ರೆ ಈ ಗುರು ಅಂತಕ್ಕಂಥವನು ಧನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನು. ಅಷ್ಟಮಿ ಅಂದ್ರೆ ಸುಭದ್ರವಾದದ್ದು ಅಂತ. ಅವತ್ತಿನ ಹೂಡಿಕೆ ಇವರಿಗೆ ಸುಭದ್ರತೆಯನ್ನು ತಂದುಕೊಡುತ್ತೆ ಅಂತಕ್ಕಂಥದ್ದು. ಅದರಲ್ಲೂ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಗುರುವಾರ ಗುರುಹೋರ ಅಂತಕ್ಕಂಥದ್ದು ಬರುತ್ತೆ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸಮಯದಲ್ಲಿ ಬರುತ್ತೆ. ಬೆಳಗ್ಗೆ 6 ರಿಂದ 7, ಮಧ್ಯಾಹ್ನ 12 ರಿಂದ 1, ಸಾಯಂಕಾಲ 6 ರಿಂದ 7 ಅಂತಕ್ಕಂಥದ್ದು. ಈ ಹೋರ ಅಂತಕ್ಕಂಥದ್ದು ಏನಿದೆಯೋ ಈ ಹೋರದಲ್ಲಿ ಮುಖ್ಯವಾಗಿ ಗುರುವಿಗೆ ಸಂಬಂಧಪಟ್ಟ ಹಾಗೆ ಬುಧನೇನಾದ್ರೂ ಅವತ್ತು ವ್ಯಾಪಾರ, ಯಾಕಂದ್ರೆ ಬುಧನು ಜ್ಞಾನಕಾರಕನು, ಬುದ್ಧಿ ಮತ್ತು ವಿವೇಚನೆ ಇದೆಲ್ಲಕ್ಕೂ ಕೂಡ ಬುಧನೇ ಪ್ರೇರಣೆ ಆಗಿರ್ತಕ್ಕಂಥವ್ನು ಆಗ್ತಾನೆ. ಅದರಲ್ಲೂ ಕೂಡ ಒಂದು ಸಂಬಂಧ, ಯಾಕಂದ್ರೆ ವ್ಯವಹಾರ ಅಂತಕ್ಕಂಥದ್ದು ಹಣಕಾಸಿನ ನಮಗೂ ಒಂದು, ಈಗ ನಮ್ದು ಯಾವುದೋ ಒಂದು ಅಕೌಂಟ್ ಅಲ್ಲಿ ಇರುತ್ತೆ ಅಲ್ವಾ, ಯಾವುದೋ ಬ್ಯಾಂಕ್ ಅಲ್ಲಿ ಇರುತ್ತೆ. ಆ ಬ್ಯಾಂಕ್ಗೂ ನಮ್ಗೆ ಸಂಬಂಧ ಇರುತ್ತೆ. ಇಲ್ಲ ಅಂದ್ರೆ ನಾವು ಆ ಬ್ಯಾಂಕಿಗೆ ಬೇಕಂದ್ರೆ ಬೇರೆ ಬ್ಯಾಂಕಿಗೆ ನಾವು ಹೋಗಲ್ಲ, ಅದೇ ಬ್ಯಾಂಕಿಗೆ ಹೋಗ್ತೀವಿ. ಯಾಕಪ್ಪ ಅಂದ್ರೆ ನಮ್ಮ ಅಕೌಂಟ್ ಅಲ್ಲಿದೆ ಅಂತಕ್ಕಂಥದ್ದು. ಹಾಗಾಗಿ ಈ ಅಕೌಂಟಬಲ್ ಏನಿದೆಯೋ ಅದು ಕೂಡ ಶುಭಪ್ರದವಾಗಿರ್ತಕ್ಕಂಥ ಹೂಡಿಕೆಗಳಿಂದ ನಮಗೆ ಶುಭವನ್ನು ತರತಕ್ಕಂಥದ್ದಾಗಿರುತ್ತೆ. ದಿನಂಪ್ರತಿ ಅವ್ರು ಮಾಡುವಂತ ಕೆಲಸ ಕಾರ್ಯಾದಿಗಳಲ್ಲಿ ಅದು ಸಹಜವಾಗಿ ನಡೆಯತಕ್ಕಂಥದ್ದು. ಆದರೂ ಕೂಡ ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ನಮಗೆ ವಿಶೇಷ ಫಲವನ್ನು ಕೊಟ್ಟಾಗ ಮನಸ್ಸಿಗೆ ಮದ ನೀಡ್ತಕ್ಕಂಥದ್ದು, ಸಂತೋಷ ನೀಡ್ತಕ್ಕಂಥದ್ದು ಆಗುತ್ತೆ. ಹಾಗಾಗಿ ಗುರುವಾರ ಅತ್ಯಂತ ಶ್ರೇಷ್ಠಪದವಾಗಿರ್ತಕ್ಕಂಥದ್ದು. ಅದು ಅಷ್ಟಮಿ ತಿಥಿ ಬಂದು ಗುರುವಾರ ಹೂಡಿಕೆ ಮಾಡಿದ್ರೆ ಖಂಡಿತ ಶತಸಿದ್ಧವಾಗಿ, ಯಾಕಂದ್ರೆ ಇದು ನನ್ನ ಅನುಭವದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನಾನು ಏನೇ ಹೇಳಿದ್ರು ಕೂಡ, ನಾನು ಶಾಸ್ತ್ರಾಧಾರಿತವಾಗಿದ್ರೂ ಕೂಡ ಅದರಿಂದ ಸ್ವಲ್ಪ ನಾವು ಕೂಡ ಸ್ವಲ್ಪ ರಿಸರ್ಚ್ ಮಾಡಿ ಅದ್ರ ಮೇಲೆ ನಾವು ಕಂಟೆಂಟ್ ಅನ್ನು ಕೊಡ್ತಕ್ಕಂಥವ್ರು ಆಗ್ತೀವಿ. ಹಾಗಾಗಿ ಬುಧವಾರ ವಿಶೇಷವಾಗಿ ಏನಪ್ಪಾ ಅಂದ್ರೆ ಪಂಚಮಿ ತಿಥಿ ಬುಧವಾರ ಬಂತು ಅಂತ ಇಟ್ಕೊಳ್ಳಿ, ಅವತ್ತಿನ ದಿವಸ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಕೆಲವು ತಿಥಿಗಳು ನಾವು ಯಾಕಂದ್ರೆ ಕ್ಷಿಪ್ರ ತಿಥಿಗಳು ಅಂತಿದೆ, ಜಯ ತಿಥಿಗಳು ಅಂತಿದೆ, ರಿಕ್ತ ತಿಥಿಗಳು ಅಂತಿದೆ. ಈ ರಿಕ್ತ ತಿಥಿಗಳನ್ನು ಹೊರತುಪಡಿಸಿ, ಯಾಕಂದ್ರೆ ಈಗ ನಾವು ಹುಣ್ಣಿಮೆ ದಿವಸ ಇನ್ನೊಂದೇನಪ್ಪ ಅಂದ್ರೆ ಹುಣ್ಣಿಮೆ ಬಂತು ಅಂತ ಇಟ್ಕೊಳ್ಳಿ, ಹುಣ್ಣಿಮೆ ದಿವಸ ಉತ್ತರಾಭಾದ್ರ ನಕ್ಷತ್ರ ಬಂತು ಅಂತ ಇಟ್ಕೊಳ್ಳಿ, ಅವತ್ತಿನ ದಿವಸ ಗುರುವಾರ ಬಂದು, ಬುಧವಾರ ಬಂದು, ಶುಕ್ರವಾರ ಬಂದು, ಉತ್ತರಾಭಾದ್ರ ನಕ್ಷತ್ರ ಹುಣ್ಣಿಮೆ ಬಂತು ಅಂತ ಇಟ್ಕೊಳ್ಳಿ, ಲಾಟ್ರಿ. ಈಗ ನಾವು ಸಹಜವಾಗಿ ನೋಡ್ತೀವಿ, ಎಷ್ಟೋ ದಿನಗಳಿಂದ ಲಾಟ್ರಿ ತಗೊಂಡು ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಬ್ಯಾನ್ ಮಾಡಿದ್ದಾರೆ, ನೆರೆ ರಾಜ್ಯ ಕೇರಳದಲ್ಲೆಲ್ಲ ಇದೆ.
ಲಾಟರಿ ತಗೊಂಡ ಶುಕ್ರವಾರ, ಯಾಕಂದ್ರೆ ಈಗ ಸಿನಿಮಾ ರಂಗದವರೆಲ್ಲ ಕೂಡ ಶುಕ್ರವಾರನ ಅತ್ಯಂತ ಶುಭಪ್ರದ ವಾರ ಅಂತ ಕರಿತೀವಿ. ಆದ್ರೆ ಶುಕ್ರವಾರಕ್ಕಿಂತ ಮಿಗಿಲಾಗಿರ್ತಕ್ಕಂಥ ದಿನ, ಯಾಕಂದ್ರೆ ಇದೇನಾಗ್ಬಿಟ್ಟಿದೆ, ನಮ್ಗೆ ಮೌಢ್ಯತೆ ಹೆಚ್ಚಿಬಿಟ್ಟಿದೆ. ಶುಕ್ರವಾರ ಅಂದ ತಕ್ಷಣ ಎಲ್ಲ, ಯಾಕಂದ್ರೆ ಶುಕ್ರನು ಫಿಲ್ಮ್ಗೆ ಸಂಬಂಧಪಟ್ಟಿರ್ತಕ್ಕಂಥವನು, ಅವನು ಭೋಗ ವಿಲಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನು. ಹಾಗಾಗಿ ಫಾರ್ಚೂನ್ ಅಂತ ನಾವೇನ್ ಕರಿತೀವೋ ಅದಕ್ಕೆಲ್ಲ ಶುಕ್ರನೇ ಕಾರಕನಾಗಿರ್ತಕ್ಕಂಥವನು. ಆದ್ರೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಬುಧವಾರ ಯಾವ್ದಾದ್ರು ಒಂದು ಫಿಲ್ಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮುಹೂರ್ತವನ್ನಿಟ್ಟು, ಪಂಚಮಿ ತಿಥಿಯಲ್ಲಿ ಬುಧವಾರದ ದಿವಸ ಆ ಮುಹೂರ್ತ ಏನಾದ್ರು ಅವ್ರು ಇಟ್ರೆ ಖಂಡಿತ ವ್ಯಾಪಾರ ಸಕ್ಸಸ್ ಆಗುತ್ತೆ. ಇದು ನನ್ನ ಅನುಭವದಲ್ಲಿ ಇರ್ತಕ್ಕಂಥದ್ದು. ನಾನು ಕೊಟ್ಟಂತ ಮುಹೂರ್ತದಲ್ಲಿ ಸಕ್ಸಸ್ ಆಗಿರ್ತದೆ, ಅದು ಹೆಸರು ಬೇಡ, ಕೊಟ್ಟಿರ್ತಕ್ಕಂಥ ಮುಹೂರ್ತದಲ್ಲಿ ಸಕ್ಸಸ್ ಆಗಿರ್ತಕ್ಕಂಥದ್ದು ತುಂಬಾ ರೇಟಿಂಗ್ ಇದೆ. ಹಾಗಾಗಿ ಬುಧವಾರ ಪಂಚಮಿ ತಿಥಿಯಲ್ಲಿ ನಾವು ಹೂಡಿಕೆಗಳು ಮಾಡಿದಾಗ ವಾಹನಗಳನ್ನ ಕ್ರಯ ವಿಕ್ರಯ ಆದಿಗಳನ್ನು ಮಾಡತಕ್ಕಂಥದ್ದು. ಅಂದ್ರೆ ಇದು ಕೇವಲ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು ವ್ಯಾಪಾರಕ್ಕೆ ಮಾತ್ರ. ನಾವು ತಗೊಳ್ಬೇಕು, ಮನೆಯಲ್ಲಿ ಇಟ್ಕೊಳ್ಬೇಕು, ನಾವು ಅದನ್ನು ಬಳಕೆ ಮಾಡ್ಬೇಕಂದ್ರೆ ಬರಲ್ಲ. ಇನ್ನ ನಾವು ಸಾರ್ವಜನಿಕ ವಾಹನಗಳು ನಾವೇನು ಕರಿತೀವೋ, ಈಗ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಏನು ಕರಿತೀವೋ, ಅದನ್ನು ಕೂಡ ಗುರುವಾರದ ದಿವಸ, ಬಹಳ ಮುಖ್ಯವಾಗಿ ಗುರುವಾರದ ದಿವಸ ವಾಹನವನ್ನ ನೀವು ಯಾರೇ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು ಅನ್ಕೊಂಡಿರ್ತೀರಾ ಅಂತ ಇಟ್ಕೊಳ್ಳಿ, ಗುರುವಾರದ ದಿವಸ ಆ ಒಂದು ವಾಹನವನ್ನ ನೀವು ತಗೊಂಡಾಗ ಪಂಚಮಿ ತಿಥಿ ಅಥವಾ ವಿಶೇಷವಾಗಿ ಅಷ್ಟಮಿ ತಿಥಿಯಲ್ಲಿ ಗುರುವಾರದ ದಿವಸ ಪರ್ಚೇಸ್ ಮಾಡಿದಾಗ ಖಂಡಿತ ಅದರಿಂದ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ನಾವೇನ್ ಮಾಡ್ತೀವಿ, ಶುಕ್ರವಾರ ತಗೊಂಡ್ ಬಂದ್ಬಿಡ್ತೀವಿ. ಶುಕ್ರವಾರ ತಗೊಂಡ್ ಬಂದಾಗ ಕೆಲವೊಂದು ಸಂದರ್ಭಗಳಲ್ಲಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಾವು ಇದನ್ನ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸೋಣ. ಶುಕ್ರವಾರ ಕೆಲವರು ಸಹಜವಾಗಿ ಶುಕ್ರವಾರ ಹೆಚ್ಚಿನ ಮಟ್ಟದಲ್ಲಿ ವಾಹನಗಳನ್ನ ಪರ್ಚೇಸ್ ಮಾಡ್ತೀವಿ, ಯಾಕಂದ್ರೆ ಶುಕ್ರ ವಾಹನಕಾರಕನು ಅವನೇ ಆಗಿರ್ತಾನೆ. ಹಾಗಾಗಿ ಏನಪ್ಪಾ ಅಂದ್ರೆ, ನಾವು ಯಾವುದನ್ನ ಶುಭ ಅಂತಕ್ಕಂಥ ಮನಸ್ಥಿತಿಯಲ್ಲಿ ನಾವು ಅಂದ್ಕೊಂಡಿದ್ದೀವೋ ಅದೇ ನಮಗೆ ಶುಭವನ್ನು ತರತಕ್ಕಂಥದ್ದಾಗಿರುತ್ತೆ. ನಾನು ಆಗ್ಲೇ ಪ್ರಾರಂಭದಲ್ಲಿ ಏನ್ ಹೇಳಿದೆ, ಒಳ್ಳೆ ದಶಾನುಕೂಲಗಳು ಇತ್ತು ಅಂತ ಇಟ್ಕೋ, ಆ ಸಂದರ್ಭದಲ್ಲಿ ಏನಾಗುತ್ತೆ, ಅದು ಖಂಡಿತ ಶುಭ ಫಲವನ್ನು ಕೊಡುತ್ತೆ. ಯಾವಾಗ ಅಶುಭ ಫಲಗಳಿರುತ್ತೆ, ನಾವು ಯಾವುದೋ ಒಂದು ಮನೆಯಲ್ಲಿ ಇರ್ತಕ್ಕಂಥ ಮಗಳ ಯೋಗದಿಂದಾನೋ ಹೆಂಡತಿ ಯೋಗದಿಂದಾನೋ ವಾಹನ ಪರ್ಚೇಸ್ ಅನ್ನು ಮಾಡ್ತೀವಿ. ಹಾಗೆ ಅದನ್ನ ಮುಖ್ಯವಾಗಿ ನಮ್ಮ ಸ್ವಬಳಕೆಗೆ ಇಟ್ಕೊಳ್ತಕ್ಕಂಥದ್ರಲ್ಲಿ ನೀವು ಯಾವ ಬೇಕಾದ್ರೂ ಅದನ್ನು ತಗೊಳ್ಳಿ ದಿನ, ಯಾಕಂದ್ರೆ ಅದು ಮುಖ್ಯವಾಗಿ ನಿಮ್ಮ ತಾರಾನುಕೂಲಕ್ಕೆ, ಅದು ತಾರಾನುಕೂಲಕ್ಕೆ ಸಂಬಂಧಪಟ್ಟ ಆಗಿರ್ತಕ್ಕಂಥದ್ದು ಇರುತ್ತೆ. ಇನ್ನ ಈ ರೀತಿಯಾಗಿ ಹೂಡಿಕೆಗಳನ್ನು ಮಾಡಬೇಕು ಅನ್ಕೊಂಡಿರ್ತಕ್ಕಂಥವ್ರು ಬುಧವಾರ, ಗುರುವಾರ ಮತ್ತೆ ಶುಕ್ರವಾರ ಈ 3 ದಿನಗಳಲ್ಲಿ, ಈ ತಿಥಿಗಳಲ್ಲಿ, ಈ ನಕ್ಷತ್ರಗಳು ಯಾವಪ್ಪ ಅಂದ್ರೆ, ಈಗ ನಾವು ಇನ್ನೊಂದೇನಪ್ಪ ಅಂದ್ರೆ, ಗುರುವಾರ ಬಂತು ಅಂತ ಇಟ್ಕೊಳ್ಳಿ, ಅದರಲ್ಲೂ ಕೂಡ ಚರನಕ್ಷತ್ರಗಳು ಅಂತ ಬರುತ್ತೆ. ಈ ಚರನಕ್ಷತ್ರಗಳು ಪುನರುಸು ಮತ್ತೆ ಸ್ವಾತಿ ನಕ್ಷತ್ರಕ್ಕೆ ಸಂಬಂಧ ನೋಡಿ. ಈ ಚರನಕ್ಷತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಾತಿ ನಕ್ಷತ್ರದಲ್ಲಿ, ಸ್ವಾತಿ ನಾವು ರಾಹುಗೆ ಕಾರಕನು, ಯಾಕಂದ್ರೆ ರಾಹು ನಕ್ಷತ್ರ ಸ್ವಾತಿ ಅಂತ ಕರಿತೀವಿ. ರಾಹು ಅಂತಕ್ಕಂಥವನು, ಯಾಕಂದ್ರೆ ಕಬ್ಬಿಣ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾವು ಶನಿಯನ್ನ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಕಬ್ಬಿಣದಿಂದ ಉತ್ಪತ್ತಿ ಮಾಡ್ಬೇಕಲ್ವಾ, ಈಗ ಕಬ್ಬಿಣ ಬರಬೇಕು. ಯಾಕಂದ್ರೆ ಕಬ್ಬಿಣಕ್ಕೆ ಯಾಕೆ ಶನಿ ಕಾರಕನಪ್ಪ ಅಂದ್ರೆ, ಶನಿ ಕೇಪಬಲ್ ಪರ್ಸನ್ ಅಂತ. ಆ ಕೇಪಬಲ್ ಪರ್ಸನ್, ಈಗ ಲಾರಿಯಲ್ಲಿ ಏನಾಗ್ತೀವಿ ನಾವು, ತೂಕ ಹಾಕ್ತಿವಿ ಅಲ್ವಾ, ಇಲ್ಲಿಂದ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಟ್ರಾನ್ಸ್ಪೋರ್ಟ್ಗೆ ಚಂದ್ರನ ಕಾರಕನಾಗ್ತಾರೆ. ಆದ್ರೆ ಮುಖ್ಯವಾಗಿ ಆ ಭಾರವನ್ನು ಹೊರುವಂತ ಶಕ್ತಿ ಯಾವುದಕ್ಕಿದೆ, ಕಬ್ಬಿಣಕ್ಕಿದೆ. ಹಾಗಾಗಿ ಕಬ್ಬಿಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವಾಹನ ತಗೊಳ್ತೀವಿ, ಟ್ರಾನ್ಸ್ಪೋರ್ಟ್ ತಗೊಳ್ತೀವಿ ಅಂತ ಆದಾಗ, ಅದರಲ್ಲಿ ನಾವು ಟಿ ತಗೊಂಡ್ರೆ ಅದು ಜನಗಳನ್ನ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅದು ಭಾರ ಅಂತಕ್ಕಂಥದ್ದಲ್ಲ. ಆದ್ರೆ ಅಲ್ಲಿ ವ್ಯವಹಾರಿತವಾಗಿರ್ತಕ್ಕಂಥ ವಿಚಾರಗಳು ಬೇರೆ ಆಗತ್ತೆ. ನಾವು ಲೋಡು, ಈಗ ಕೆಲವು ಗೊಬ್ಬರದ ಲೋಡನ್ನು ಮತ್ತೆ ಕೆಲವು ಪೂರಿ ಲೋಡನ್ನು ಹಾಕ್ಬೇಕಾದ್ರೆ ಅದು ಲೋಡೇ ಆಗಿರುತ್ತೆ, ಭಾರದ ಇತಿಮಿತಿಗಳು ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮುಖ್ಯವಾಗಿ ಈ ಸಂಜ್ಞಕ ನಕ್ಷತ್ರಗಳಂತ ನಾವು ಏನ್ ಕರಿತೀವೋ, ಧ್ರುವಕ ಚರ ನಕ್ಷತ್ರಗಳು, ಇನ್ನ ಕ್ಷಿಪ್ರ ನಕ್ಷತ್ರಗಳು ಅಂತ ಇದೆ. ಈ ಅಶ್ವಿನಿ ನಕ್ಷತ್ರ, ಪುಷ್ಯ ನಕ್ಷತ್ರ ಮತ್ತೆ ವಿಶೇಷವಾಗಿ ಹಸ್ತ ನಕ್ಷತ್ರಗಳು ಕ್ಷಿಪ್ರ ನಕ್ಷತ್ರಗಳು ಅಂತಿದೆ. ಈ ಕ್ಷಿಪ್ರ ನಕ್ಷತ್ರಗಳಲ್ಲಿ ಬಹಳ ಮುಖ್ಯವಾಗಿ ನಾನು ಆಗ್ಲೇ ಏನ್ ಹೇಳಿದೆ, ಟ್ರಾನ್ಸ್ಪೋರ್ಟ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಾವು ಟ್ರಾವೆಲ್ ಅಂತ ಏನು ಕರಿತೀವೋ, ಈಗೆಲ್ಲ ಟ್ರಾವೆಲ್ಸ್ ಎಲ್ಲ ಮಾಡ್ತಾರಲ್ವಾ, ಈ ಟ್ರಾವೆಲರ್ ಎಲ್ಲ ಹಸ್ತ ನಕ್ಷತ್ರ ಜೊತೆಗೆ ಪುಷ್ಯ ನಕ್ಷತ್ರ, ಅಶ್ವಿನಿ ನಕ್ಷತ್ರದಲ್ಲಿ ಗುರುವಾರ ವಾಹನಗಳನ್ನು ಕೊಂಡಾಗ ಖಂಡಿತ ಅವ್ರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇದೇ ನಕ್ಷತ್ರಗಳಲ್ಲಿ, ಕ್ಷಿಪ್ರ ನಕ್ಷತ್ರಗಳಲ್ಲಿ ಕ್ರಯ ಅಂದ್ರೆ, ಈಗ ಕೆಲವರೆಲ್ಲ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಎಲ್ಲ ಸೇಲ್ ಮಾಡ್ತಾರಲ್ಲ, ಅವರು ಕೂಡ ಗುರುವಾರದ ದಿವಸ, ಬುಧವಾರದ ದಿವಸ, ಶುಕ್ರವಾರದ ದಿವಸ ಈ ನಕ್ಷತ್ರಗಳು ಬಂದಾಗ ಸ್ವಲ್ಪ ಹೆಚ್ಚು ಅವರು ದುಡ್ಡನ್ನು ಹಾಕಿ ಇನ್ವೆಸ್ಟ್ ಮಾಡಿ ಪರ್ಚೇಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಬೇಗ ಸೇಲ್ ಆಗುತ್ತೆ. ಇದು ಬಹಳ ಮುಖ್ಯವಾಗಿ ಇದು, ಯಾಕಂದ್ರೆ ಅನುಭವದಲ್ಲೂ ಇದೆ, ಶಾಸ್ತ್ರದಲ್ಲಿ ಇರೋದೇ ನಮ್ಮ ಅನುಭವಕ್ಕೆ ಬರೋದು. ಶಾಸ್ತ್ರದಲ್ಲಿ ಇಲ್ಲದೆ ಇರತಕ್ಕಂಥದ್ದು ಎಲ್ಲಿ, ಈಗ ಈ ಜಗತ್ತಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಏನೋ ಒಂದು ವಸ್ತು ಇದೆ, ಅದನ್ನು ತಗೊಂಬಂದು ನಾವು ಕ್ರಿಯೇಟ್ ಮಾಡ್ತೀವಿ ಅಲ್ವಾ. ಈ ಒಂದು ಅಡಿಗೆ ಮಾಡ್ಬೇಕಾದ್ರೆ ಶೆಫ್ ಏನ್ ಮಾಡ್ತಾನೆ, 4 ವಿಚಾರದಲ್ಲಿರ್ತಕ್ಕಂಥ ಪದಾರ್ಥಗಳನ್ನ ಹಾಕಿ ಒಂದು ಒಳ್ಳೆ ಕಂಟೆಂಟ್ ಅನ್ನು ಮಾಡಿ ಅದನ್ನು ಒಂದು ಅಡಿಗೆಯನ್ನು ಮಾಡಿ ಸಿದ್ಧಪಡಿಸಿ ಕೊಡ್ತಕ್ಕಂಥವನಾಗ್ತಾನೆ. ಹಾಗೆ ನಮ್ಮ ಬದುಕಿನಲ್ಲೂ ಕೂಡ ಇವೆಲ್ಲ ಕೂಡ ಅತ್ಯಂತ ಸುಭದ್ರವಾಗಿರ್ತಕ್ಕಂಥದ್ದು ಆದುದರಿಂದ ಕೂಡ ನಾವು ಇದನ್ನೆಲ್ಲ ಗಮನಿಸಿ ಮಾಡಿದಾಗ, ಗಮನಿಸದೇ ಇದ್ದಂಥವ್ರು ನಾವು ಇದನ್ನೆಲ್ಲ ನಂಬಲ್ಲ ಅಂದ್ರೆ ಬೇಡ, ಅದು ಅವ್ರ ಇಚ್ಛೆ, ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ. ನಾವು ಯಾಕಂದ್ರೆ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು ಏನು,
ನಂಬಿಕೆಯೇ ನಮಗೆ ಪ್ರಧಾನವಾದದ್ದು. ನಂಬಿಕೆಯುಕ್ತವಾಗಿ ನಂಬಿ ನೀವು ಕೆಲಸವನ್ನು ಮಾಡಿದಾಗ ಖಂಡಿತ ನಿಮ್ಗೆ ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಉಳಿದಂತಹ ರಾಶಿ ಫಲಗಳ ಕುರಿತು ತಿಳಿಸಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿದ್ಯಾವಂತರಿಗೆ ಮನ್ನಣೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಅನಗತ್ಯವಾದ ಸ್ವಲ್ಪ ಖರ್ಚುಗಳಿರ್ತಕ್ಕಂಥದ್ದು. ಸ್ವಲ್ಪ ನಿಮ್ಮ ಕೆಲವರ್ಗದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರೊಟ್ಟಿಗೆ ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ವಿಶೇಷವಾಗಿ ದೂರದ ಗೆಳೆಯರನ್ನ ಸಮೀಪಿಸುವಂತ ಅಂದ್ರೆ ಸಮಾಗಮನ ಮಾಡತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು ಧನುರಾಶಿಯವರಿಗೆ. ಇವತ್ತಿನ ದಿವಸ ಧನುರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಗಣಪತಿಯ ದರ್ಶನ ಮಾಡತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳುವಂತಹ ಸುಯೋಗ ಇರ್ತಕ್ಕಂಥದ್ದು. ಧಾರ್ಮಿಕ ಗುರುಗಳ ಭೇಟಿ ಮಾಡತಕ್ಕಂಥ ಸುಯೋಗ, ತಂದೆಯಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಪಶುಸಂಗೋಪನೆಯಲ್ಲಿ ಇವತ್ತಿನ ದಿವಸ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮಕರ ರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಆಂಜನೇಯನ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಇವತ್ತಿನ ದಿವಸ ಮಿತ್ರರೊಟ್ಟಿಗೆ ಸ್ವಲ್ಪ ವಿಶ್ವಾಸಘಾತಕರಿಂದ ದೂರ ಇರಿ. ಮಿತ್ರರೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ನೀವು ಇಷ್ಟು ದಿನಗಳಿಂದ ಮಿತ್ರರು ಅಂತೇಳಿ ಅವ್ರು ಯಾರನ್ನ ನಂಬಿರ್ತಿರೋ ಅವರಿಂದಲೇ ಘಾತಕ ವಿಚಾರಾದಿಗಳು ಕೇಳುವಂಥದ್ದಾಗಿರುತ್ತೆ. ಸ್ವಲ್ಪ ಪ್ರೀತಿ ಪಾತ್ರರಿಂದಲೂ ಕೂಡ ದ್ರೋಹ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಮರ್ಶಕರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ವೃತ್ತಿಯಲ್ಲೂ ಕೂಡ ವಿದ್ಯಾ ಕ್ಷೇತ್ರಗಳಲ್ಲಾಗಿರಬಹುದು, ವೃತ್ತಿಯಲ್ಲಿರಬಹುದು ಇವತ್ತಿನ ದಿವಸ ಉನ್ನತ ಅಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗಣಪತಿಯ ದರ್ಶನ, ಆಂಜನೇಯನ ಪ್ರಾರ್ಥನೆ ಮಾಡೋದ್ರಿಂದ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವ್ಯವಸಾಯದಲ್ಲಿ ಲಾಭ ಆಗ್ತಕ್ಕಂಥದ್ದು. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಇನ್ನು ಸಂಪತ್ತಿನಲ್ಲೂ ಕೂಡ ಇವತ್ತಿನ ದಿವಸ ಹೂಡಿಕೆಗಳಿಂದ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮೀನರಾಶಿಯವರು ಕುಲದೇವರ ಪ್ರಾರ್ಥನೆ, ಕುಲ ಗುರುಗಳ ದರ್ಶನ ಮಾಡತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್. ಲೋಕಾ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಣ ಹೂಡಿಕೆಗಳ ಬಗ್ಗೆ ಗುರುಗಳು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ. ಇದಾಗಿದ್ದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.